ಹೇಳಪ್ಪ, ಹೇಳು. ಮೊನ್ನೆ ನಾನ್ ಕೇಳ್ದಾಗ ಹೆಣ್ ಕೊಡು ಅತ್ತೇನು ಅಂತ ನೋಡ್ದೆ, ನನ್ ಬಾಯಿ ಮುಚ್ಚಿಸ್ಬಿಟ್ಟೆ. ಈಗ ಎಲ್ರು ಕೇಳ್ತಾ ಇದಾರೆ, ಉತ್ತರ ಕೊಡು. ಯಾಕೋ ಸುಮ್ನಿದೀಯಾ? ತಪ್ಪೆಲ್ರಿಂದಾನೂ ಆಗತ್ತೆ, ಗೊತ್ತೆಲ್ರೂ ಮಾಡ್ತಾರೆ. ಆದ್ರೆ ಅದ್ ದೊಡ್ಡ ವಿಷಯನೇ ಅಲ್ಲ. ಅದಕ್ ಸರಿಯಾದ ಕಾರಣ ಹೇಳಿ ಸಮರ್ಥನೆ ಕೊಡು. ಅಂದ್ರೆ ಎಲ್ರಿಗೂ ವಿಷಯ ಗೊತ್ತಾಗಿದೆ, ಆದ್ರೆ ನಾನು ಭೈರವಿ ನನ್ನ ಪ್ರೀತಿನ ಒಪ್ಕೊಳ್ಳಿಲ್ಲ ಅನ್ನೋ ಟೆನ್ಷನ್ನಲ್ಲಿದ್ದೀನಿ. ಇದನ್ನೆಲ್ಲ ಇವ್ರ ಹತ್ರ ಹೇಗೆ ಹೇಳಿ? ಅದು ಅಲ್ಲದೆ ಇಷ್ಟು ದಿನ ಭೈರವಿ ಕಾರ್ ಡ್ರೈವರ್ ಆಗಿದೆ ಅಂತ ಹೇಳಕ್ಕಾಗತ್ತಾ? ಯಾಕೆ ಇವರೆಲ್ಲ ಸೇರಿ ನನಗೆ ಇಷ್ಟೊಂದು ಟಾರ್ಚರ್ ಕೊಡ್ತಾ ಇದ್ದಾರೆ? ಛೇ ವೀರ್, ನನ್ ಮೈಂಡಲ್ಲಂತೂ ನಿನ್ ಬಗ್ಗೆ 100 ಪ್ರಶ್ನೆಗಳಿದೆ. ಸದ್ಯಕ್ಕೆ ಇದಕ್ಕೆಲ್ಲದಕ್ಕೂ ಆನ್ಸರ್ ಮಾಡು. ನಾನ್ ನಿನ್ನ ಮದ್ವೆ ಆಗೋಳು, ನನ್ನ ಹತ್ರನೇ ನಿನ್ ಮುಚ್ಚುಮರೆ ಮಾಡಿದ್ರೆ ಹೇಗೆ ವೀರ್? ಮದ್ವೆ ಅನ್ನೋದು ಟ್ರಸ್ಟ್ ಮೇಲೆ ಇರುತ್ತಲ್ವಾ? ಎಲ್ರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನ್ ಯಾರಿಗೂ ಆನ್ಸರ್ ಮಾಡಲ್ಲ. ನಾನಿರೋದೇ ಹೀಗೆ. ನನ್ ಯಾರು ಪ್ರಶ್ನೆ ಮಾಡಬಾರ್ದು. ನನ್ಗೆ ಅಂತ ಪ್ರೈವಸಿ ಇರುತ್ತೆ. ನೀವಿದೇ ತರ ಪ್ರಶ್ನೆ ಮಾಡ್ತಾ ಇದ್ರೆ ನಾನ್ ಮದ್ವೆನೇ ಆಗಲ್ಲ. ಮದ್ವೆ ಬೇಡ ಅಂತ ಹೇಳ್ಬೇಕಾಗತ್ತಷ್ಟೇ. ವಿರಾಟ್, ಏನ್ ಹೇಳ್ತಿದ್ಯೋ ನೀನು? ಈ ಉತ್ತರ ಹೇಳೋದಕ್ಕೂ ಈ ಮದ್ವೆಗೂ ಏನೋ ಸಂಬಂಧ? ಅದ್ ಹಾಗೆ ಅಜ್ಜಿ, ಇರೋದನ್ನೇ ಹೇಳ್ತಾ ಇರೋದು. ಇದ್ರ ಮೇಲೆ ಯಾರು ನನ್ನ ಕ್ವೆಶ್ಚನ್ ಮಾಡಬಾರ್ದು. ವಿರಾಟ್ 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 ಯಾಕೆ ವಿರಾಟ್ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾನಲ್ಲ? ಏನಿರ್ಬೋದು?